ಇದೀಗ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ವಿಚಾರ ಸಂಬಂಧಪಟ್ಟ ಹಾಗೆ ಈಗ ಬಿಜೆಪಿ ಅವರು ಈಗ ಕಾನೂನು ಹೋರಾಟ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಕಾನೂನು ಬಿಟ್ಟು ನಾವು ಮಾಡೋಕ್ಕಾಗಲ್ವಲ್ಲ. ಈಗ ಬಿ ಜೆ ಪಿಯವರು ಕಾನೂನನ್ನು ನಾವು ನೋಡಿ ಕಾನೂನು ಮಾಡಿ ಸಂವಿಧಾನ ಇಂಪ್ಲಿಮೆಂಟ್ ಮಾಡಿ ಅದಾದ ನಂತರ ಈಗ ಕಾನೂನು ಸಂವಿಧಾನ ಅಂತ ಮಾತನಾಡೋದು. ಸಂವಿಧಾನವನ್ನು ಜಾರಿಗೆ ತಂದವರು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜವನ್ನು ಒಟ್ಟಿಗೆ ತೊಗೊಂಡೋಗಿರ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ವಿಚಾರದಲ್ಲಿ, ರಿಸರ್ವೇಷನ್ ವಿಚಾರದಲ್ಲಿ ಮತ್ತು ಪಂಚಾಯತ್ ರಾಜ್ಯ ರಿಸರ್ವೇಷನ್ನು ಎಲ್ಲವೂ ಕಾಂಗ್ರೆಸ್ ಇಂಪ್ಲಿಮೆಂಟ್ ಮಾಡಿದ್ರು. ಅವ್ರಿಗೆ ಈಗ ಅಸೆಂಬ್ಲಿನಲ್ಲಿ ಏನು ಕ್ವಶನ್ ರೈಸ್ ಮಾಡಬೇಕು ಅಂತ ಪಾಪ ಅವ್ರಿಗೆ ಗೊತ್ತಾಗ್ತಾಯಿಲ್ಲ, ತಡಬಡಾಯಿಸ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ ಅನುಭವ, ಅವರ ಎಕ್ಸ್ಪೀರಿಯನ್ಸ್ನಲ್ಲಿ ಅವ್ರ ಕೈಲಿ ಪಾಪ ಅಪೋಸಿಷನ್ ಲೀಡರ್ ಆಗಲಿ ಅಲ್ಲಿರ್ತಕ್ಕಂಥ ನಾಯಕರುಗಳಾಗಲಿ ಅಸೆಂಬ್ಲಿನಲ್ಲಿ ಪ್ರಶ್ನೆ ಕೇಳ್ತಕ್ಕಂಥದ್ದಕ್ಕೆ ತಟಸಾಡುವಂಥ ಪರಿಸ್ಥಿತಿನಲ್ಲಿ ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ನಾವು ನೋಡಿದ್ದೀವಿ. ಸೊ ನಾವು ಈ ಬಜೆಟ್ ಚರ್ಚೆ ನೋಡಿದ್ದೀವಿ, ಅವರ ಬಿಟ್ಟಿದ್ದವರು. ಸೊ ನಾವು ಯಾವುದೇ ರಿಸರ್ವೇಷನ್ನ ಕಾನೂನು ಬಾಹಿರವಾಗಿ ಮಾಡೋ ಪ್ರಶ್ನೆ ಇಲ್ಲ. ಸೊ ಕೇಳಿ ಏನೇನು ಹೋರಾಟ ಕೇಳ್ತಾರೆ ಕೇಳಿ, ಅಲ್ಟಿಮೇಟ್ ಬಜೆಟ್ ಉತ್ತರ ಕೊಡೋಣಾಗ ಮುಖ್ಯಮಂತ್ರಿಗಳು ಅದಕ್ಕೆ ಸೂಕ್ತವಾಗಿ ಉತ್ತರ ಕೊಡ್ತಾರೆ. ಸರ್, ಇದನ್ನು ಎಚ್ ಎಂ ರೇವಣ್ಣವರು ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ಯಾರು? ಕಾಂಗ್ರೆಸ್ ಕಾರ್ಯಕರ್ತರು ಅಂಜಲಿ ನಾಗರಾಜ್ ಅಂತ. ವಿಚಾರ ಗೊತ್ತಿಲ್ಲ, ಏನು ಅಂತ ಗೊತ್ತಾದರೆ ಹೇಳ್ಬೋದು, ಗೊತ್ತಿಲ್ಲದೆ ಅದನ್ನು ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ. ಮತ್ತು ನನಗೆ ಇನ್ನೊಂದು ಯಾವುದೋ ವಿಚಾರ ಬಂತು. ಈ ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಬಿಡದಿ ಹತ್ರ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಕೋರ್ಟಲ್ಲಿ ತನಿಖೆ ಹಾಕಬೇಕು, ಅದನ್ನು ಸಂಪೂರ್ಣವಾಗಿ ಸರ್ವೆ ಮಾಡಬೇಕು, ಖಾಲಿ ಮಾಡಿಸ್ಬೇಕು, ಇಲ್ಲದೇ ಕ್ರಮ ತಗೋತೀವಿ ಅಂತ ಕೋರ್ಟಿಂದ ಆದೇಶ ಆಗಿದೆ. ಈಗ ಕೋರ್ಟ್ ಆದೇಶವನ್ನು ಸರ್ವೆ ಮಾಡ್ತಾ ಇದ್ದಾರೆ. ಬಹುಶಃ ಅವರು ಎಲ್ಲರನ್ನೂ ರಾಜೀನಾಮೆ ಕೇಳ್ತಿದ್ವಿ. ಈಗ ಅವ್ರ ತೀರ್ಮಾನ ಹೇಳಬೇಕು. ನಾನೇನು ಅವ್ರ ರಾಜೀನಾಮೆ ಕೇಳಲ್ಲ, ನಾವು ಆ ಮಟ್ಟಕ್ಕೆ ಇಳಿಯಕ್ಕೆ ಹೋಗಲ್ಲ. ಯಾಕೆಂದ್ರೆ ಅವ್ರು ಮಂತ್ರಿಯಾಗಿ ನೋಡಬೇಕು ಅಂತ ನಮಗೂ ಆಸೆ. ಅವ್ರಿಗೇನು ಅಧಿಕಾರದಲ್ಲಿದ್ದು ನಾವು ಸಂತೋಷ ಪಡ್ತೀವಿ. ಅವ್ರಂಗೇನು ನಮಗೇನು ಹೊಟ್ಟೆವರಿಗೂ ಬರೋಲ್ಲ, ಬೇಜಾರು ಆಗಲ್ಲ. ಬಟ್ ಈ ಎಷ್ಟು ವರ್ಷ ಅನಧಿಕೃತವಾಗಿ ಸರ್ಕಾರಿ ಜಮೀನ ಮಾಡ್ಕೊಂಡಿದ್ದಿಲ್ಲ, ಅದಕ್ಕೆ ಅವ್ರಿಗೆ ಏನಾದ್ರು ಹೇಳ್ಬೇಕಲ್ಲ. ದೇಶದ ರಾಜಕಾರಣ ಅಂತ ಬಿಜೆಪಿ ಹೇಳ್ತಿರ್ತಾರೆ. ಕಾಂಗ್ರೆಸ್ ನಮ್ಮನ್ನು ಪ್ರೀತಿ ಮಾಡ್ತಾರೆ, ದೇಶದ ರಾಜಕಾರಣ. ಇಲ್ಲಿ ನಾವು ಅವ್ರನ್ನ ಪ್ರೀತಿ ಮಾಡೋದಕ್ಕೆ, ಅವರು ನಮ್ಮನ್ನು ಪ್ರೀತಿ ಮಾಡೋದಕ್ಕೆ ಪ್ರಶ್ನೆ ಇಲ್ಲ. ಅವ್ರು ನಮ್ಮನ್ನು ಪ್ರೀತಿ ಮಾಡೋದಿಲ್ಲ, ನಮಗೆ ಎಲ್ಲರೂ ಒಂದೇ. ನಾವು ಹೇಳಿದ್ರಲ್ಲ, ಈಗ ಕುಮಾರಸ್ವಾಮಿ ಅವರು ಎಲ್ಲರನ್ನೂ 10 ಸಲ ರಾಜೀನಾಮೆ ಕೇಳೋಲ್ಲ. ನಾವು ಕೇಳಿದ್ರ ರಾಜೀನಾಮೆ ಕೇಳೋಲ್ಲ, ಅದು ದ್ವೇಷ ಅಲ್ಲ ಅಂತ. ರಾಜೀನಾಮೆ ಕೇಳೋದು ಮತ್ತು ಇನ್ನೊಬ್ಬರನ್ನ ಹುಡುಕೋದು ಅದು ದ್ವೇಷ ಅಂತ. ನಾವು ಯಾವತ್ತೂ ದೇಶದ ರಾಜಕಾರಣ ಮಾಡಿಲ್ಲ, ಮಾಡೋದೂ ಇಲ್ಲ. ಈಗ ಕುಮಾರಸ್ವಾಮಿ ಅವರು ನಾನು ಇಷ್ಟೇ ನೇರವಾಗಿ ಕೇಳಿ, ಬಿಡದಿ ಜಮೀನ ಅನಧಿಕೃತವಾಗಿ ಕುತ್ಕೊಂಡಿರ್ತಕ್ಕಂಥದ್ದನ್ನ ನಮ್ಮ ಪಕ್ಷ ಅಥವಾ ನಮ್ಮ ಸರ್ಕಾರ ಅಥವಾ ನಮ್ಮ ಮಂತ್ರಿಗಳು ನಾವ್ಯಾರೂ ಕೈ ಹಾಕಿದ್ದಾರೆ. ಯಾರೋ ಪಬ್ಲಿಕ್ ಲಿಟಿಗೇಷನ್ ಹೋಗಿ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ ಕೋರ್ಟ್, ಇದನ್ನು ಸರ್ವೆ ಮಾಡಿದೆ. ಈಗ ಸರ್ವೆ ಮಾಡ್ತಾ ಇದ್ದಾರೆ, ಪ್ರೂವ್ ಆಗಿದೆ. ಈಗೇನು ಅಂತ ಉತ್ತರ ಕೊಡಿ.